ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಕರಾವಳಿ ಭಾಗದಲ್ಲಿ ಮತಬೇಟೆಯನ್ನ ಮಾಡ್ತಾ ಇದ್ರೆ, ಅದೇ ಕರಾವಳಿ ಭಾಗದಲ್ಲಿ ಮತ್ತೊಂದ್ ಕಡೆ ಕರಾವಳಿ ಸುಳ್ಯದಲ್ಲಿ ಕೊಲೆಯಾಗಿದ್ದ ಹಿಂದೂ ಪರ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಅವರ ಮನೆ ರೆಡಿ ಆಗಿದೆ. ಇವತ್ತು ಅದರ ಗೃಹ ಪ್ರವೇಶ ಕೂಡ ಆಗಿದೆ. ಕರಾವಳಿ ಬಿಜೆಪಿ ನಾಯಕರು, ಹಿಂದೂ ಪರ ಸಂಘಟನೆಗಳು ಮುಂದೆ ನಿಂತು ಸುಮಾರು 70 ಲಕ್ಷ ಖರ್ಚು ಮಾಡಿ 2700 ಚದರ ಅಡಿಯಲ್ಲಿ ಮನೆಯನ್ನ ಕಟ್ಟಿಸ್ಕೊಟ್ಟಿದ್ದಾರೆ. ಇದರಿಂದ ಪ್ರವೀಣ್ ಕುಟುಂಬಕ್ಕೆ ಸ್ವಂತ ಸೂರು ಸಿಕ್ಕಿರೋ ಸಮಾಧಾನ. ಹಾಗೆ ನಾವು ಗಮನಿಸಿದ್ವಿ, ಪ್ರವೀಣ್ ನೆಟ್ಟಾರು ಹತ್ಯೆಯಾದ ಸಂದರ್ಭದಲ್ಲಿ ಅಲ್ಲಿನ ಕಾರ್ಯಕರ್ತರೇ ತಮ್ಮ ನಾಯಕರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ರು. ಆ ಒಂದು ತಿರುಗಿ ಬಿದ್ದ ಕಾರ್ಯಕರ್ತರಲ್ಲಿ ವಿಶ್ವಾಸವನ್ನ ಮರುಸ್ಥಾಪನೆ ಮಾಡಲಿಕ್ಕೆ ಈ ಒಂದು ಪ್ರಯತ್ನ ಮಾಡಿದೆ ಬಿಜೆಪಿ ಅನ್ನೋ ಮಾತಿದೆ. ಅದು ಯಶಸ್ವಿ ಆಗುತ್ತಾ ಇಲ್ವಾ ಕಾದ್ ನೋಡ್ಬೇಕಾಗಿದೆ. ಪ್ರವೀಣ್ ನೆಟ್ಟಾರು ಅವರ ಮನೆಯಂತೂ ನಿರ್ಮಾಣವಾಗಿದೆ. ಇವತ್ತು ಅದರ ಗೃಹ ಪ್ರವೇಶ ಕೂಡ ಆಗಿದೆ. ಖುದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರೇ ಮುಂದೆ ನಿಂತು ಅವರ ಕಾರನ್ನೇ ಅಲ್ಲಾಡಿಸಿದ್ರು ಕಾರ್ಯಕರ್ತರು. ಅವರೇ ಮುಂದೆ ನಿಂತು ಪ್ರವೀಣ್ ನೆಟ್ಟಾರು ಅವರ ಕುಟುಂಬಸ್ಥರಿಗೆ ಒಂದು ಸೂರನ್ನ ನಿರ್ಮಿಸಿಕೊಟ್ರು ಅನ್ನೋ ಮೂಲಕ ಆಗಿದ್ದ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿಕೊಳ್ಳುವ ಪ್ರಯತ್ನವನ್ನ ಬಿಜೆಪಿ ಪಾಳೆಯ ಮಾಡ್ತಾ ಇದೆ. ಇದು ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಸಹಾಯಕ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಮುಂದುವರೆದ ಭಾಗವಾಗಿ ಅವರ ಭಾವನೆಯಲ್ಲಿ ಮನೆ ಕಲ್ಪನೆಗಳಿಗಿತ್ತು, ಅವ ಏನು ಪ್ಲಾನ್ ಮಾಡಿದ ಅದೇ ಪ್ಲಾನ್ ಅನ್ನು ಇಟ್ಕೊಂಡು ಯಾವುದೇ ಕುಂದುಕೊರತೆಗಳು ಬಾರದ ರೀತಿಯಲ್ಲಿ ನಿರ್ವಹಣೆ ಮಾಡಿದೆ. ನಾನು ಹೇಳಿದ್ದೆ ಶೀಘ್ರಾತಿ ಶೀಘ್ರ ಮುಗಿಬೇಕು. 5 ತಿಂಗಳಲ್ಲಿ ಈ ಕಾಮಗಾರಿಯನ್ನು ಮುಗಿಸಿದ್ದಾರೆ. 5 ತಿಂಗಳಲ್ಲಿ ಬಹಳ ಅವರ ಮನೆಯವರಿಗೆ, ಅವನ ಕುಟುಂಬಸ್ಥರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಮನೆ ನಿರ್ಮಾಣ ಆಗಿದೆ. ಯಾರು ಬಾಕುಳದವ್ರಿಗೆ ಒಂದ್ ಕಡೆ ಪ್ರವೀಣ್ ನೆಟ್ಟಾರು ಮನೆ ಆದ್ರೆ, ನಿನ್ನೆ 3 ಜಿಲ್ಲೆ 6 ಕ್ಷೇತ್ರ ಇಡೀ ದಿನ ಬಿಜೆಪಿ ಪರ ಬಿಡುವಿಲ್ಲದ ಪ್ರಚಾರ. ಇವತ್ತು ಪ್ಲಾನ್ ಇರಲಿಲ್ಲ, ಆದ್ರೆ ದಿಢೀರ್ ಅಂತ ಮತ್ತೆ ಅಖಾಡಕ್ಕಿಳಿದ್ರು ಸುದೀಪ್ ಅವರು. ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮುಂದುವರೆಸಿದ್ದಾರೆ. ನಿನ್ನೆ ಸಂಜೆ ಸಂಡೂರಲ್ಲಿ ಶಿಲ್ಪಾ ರಾಘವೇಂದ್ರ ಪರ ಪ್ರಚಾರ ಶುರು ಮಾಡಿದ್ದ ಕಿಚ್ಚ ಇಂದು ಬೆಳಿಗ್ಗೆ ಕೂಡ್ಲಿಗಿಯಲ್ಲಿ ಕಹಳೆ ಊದಿದ್ರು. ಅಶೋಕ್ ನಾಯಕ ಪರ ಮತ ಕೇಳಿದ್ರು. ರಾಣೆಬೆನ್ನೂರಿನಲ್ಲಿ ಅರುಣ್ ಪೂಜಾರ್ ಪರ ಮತಬೇಟೆ. ರಾಣೆಬೆನ್ನೂರು ಆದ್ಮೇಲೆ ಬಿಸಿ ಪಾಟೀಲ್ ಕ್ಷೇತ್ರ ಹಿರೇಕೆರೂರಲ್ಲಿ ಮತಯಾಚನೆ. ಕುಮಾರ್ ನೋಡಿ ಅವರು ಆಕ್ಚುಲಿ ವಿಪರೀತ ಕೆಲಸ ಮಾಡಿದ್ದಾರೆ. ಅವ್ರದೇ ಆದಂತ ಸ್ವಂತಕ್ಕೆ ದುಡ್ಡಲ್ಲಿ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಒಂದು 15ಕ್ಕಿಂತ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ಗೆ ಅವ್ರ ದುಡ್ಡಲ್ಲಿ ಉಳಿಸ್ಕೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಖುಷಿ ಆಗತ್ತೆ ಇಂಥದ್ದೆಲ್ಲ ಮಾಡಿದಾಗ. ಜನ ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಏನು ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಖುಷಿ ಇದೆ. ಹಿರೇಕೆರೂರಿಂದ ಬ್ಯಾಡಗಿಗೆ ಬಂದು ಬಿಜೆಪಿ ಅಭ್ಯರ್ಥಿ ವಿರೂಪಾಕ್ಷಪ್ಪ ಬಳ್ಳಾರಿ ಪರವಲ್ಲಿ ಪ್ರಚಾರವನ್ನ ನಡೆಸಿದ್ರು ಸುದೀಪ್. ನಂತರ ಕುಂದಗೋಳಕ್ಕೆ ಕಿಚ್ಚನ ಎಂಟ್ರಿ ಆಯಿತು. ಅಭ್ಯರ್ಥಿ MR ಪಾಟೀಲ್ ಪರ ಹಾಗೆ ಸಂಶಿ ಸೇರಿದಂತೆ ಹಲವು ಕಡೆಯಲ್ಲಿ ಪ್ರಚಾರವನ್ನ ಮಾಡಿದ್ರು. ಬಿಜೆಪಿಯನ್ನ ಗೆಲ್ಲಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಂಡು ಸಿಎಂ ಮೇಲಿನ ಅಭಿಮಾನಕ್ಕೆ ಒಂದ್ ಕಡೆ ಕಿಚ್ಚನ ಕ್ಯಾಂಪೇನ್ ನಡೀತಾ ಇದ್ರೆ, ಸ್ವತಃ ಸಿಎಂ 3ನೇ ಬಾರಿ ಸ್ವಕ್ಷೇತ್ರ ಶಿಗಾವಿಯಲ್ಲಿ ಶಿಕಾರಿಗಳಿದ್ರು. ಕೋಣನಕೆರೆ ಹಾಗೆ ತಡಸಾದಲ್ಲಿ ಮತಬೇಟೆಯಾಡಿದ್ರು ಸಿಎಂ. ಕುನ್ನೂರು ಗ್ರಾಮದಲ್ಲಿ ಅಭಿಮಾನಿಯೊಬ್ಬ ಹಾರ ಹಾಕಲೇಬೇಕೆಂದು ಹಠ ಮಾಡಿದ. ಆಗ ಜೀಪ್ ಮೇಲೆ ಹತ್ತಿಸಿಕೊಂಡು ಹಾರ ಹಾಕಿಸ್ಕೊಂಡ್ರು. ಜೊತೆಗೆ ಸೆಲ್ಫಿಗೆ ಫೋಸ್ ಕೊಟ್ರು. ನಿಮ್ಮ ಮನೆ ಮಗನನ್ನ ಗೆಲ್ಲಿಸಿ ಎಂದು ಕೈ ಮುಗಿದ್ರು. ಸುತ್ತಲೂ ಎಲ್ಲ ಕಡೆ ಉದ್ದಗಲಕ್ಕೂ ನಾನು ಸುತ್ತಿದ್ದೇನೆ. ಬಿಜೆಪಿಯ ಸುನಾಮಿ ಇದೆ. ಕಳೆದ ಬಾರಿಕ್ಕಿಂತ 2 ಪಟ್ಟು ಲೀಡನ್ನು ಕೊಟ್ಟು ಆರಿಸಿ ತಂದು ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ರಾಜಕೀಯ ಆಪರೇಷನ್ಗಳಾಗಿವೆ, ಕ್ಷೇತ್ರ ಉಳಿಸ್ಕೊಳ್ಬೇಕಿದೆ. ಹೀಗಾಗಿ ಶಿಗ್ಗಾವಿ ಮೇಲೆ ವಿಶೇಷ ಗಮನ ಹರಿಸಿದ್ದಾರೆ ಸಿಎಂ. ಒಂದ್ ಕಡೆ ಮಾಜಿ ಎಂಪಿ ಸಿಎಂ ಆಪ್ತ ಬಳಗದಲ್ಲಿದ್ದ ಮಂಜುನಾಥ್ ಕುನ್ನೂರು ಕೈವಶವಾಗಿದ್ದಾರೆ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಎಂದಿದ್ದ ಸಿಎಂ 2B ಮೀಸಲಾತಿ ಬೇರೆ ರದ್ದು ಮಾಡಿ ಹಿರಿಯ ಶಾಸಕನಾಗಷ್ಟೇ ಅಲ್ಲ, ಪಕ್ಷದ ಸಿಎಂ ಆಗಿ ಈ ಸಲ ಅಖಾಡಕ್ಕಿಳಿಯುತ್ತಿರೋದು. ಪರಿಣಾಮ ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ ಲಘುವಾಗಿ ಪರಿಗಣಿಸುವಂತಿಲ್ಲ. ಇದೇ ಕಾರಣಕ್ಕೆ ಸಿಎಂಗೆ ಒಂದಿಷ್ಟು ಟೆನ್ಷನ್ ಆಗಿದ್ದು, ವಾಲ್ಮೀಕಿ, ಲಿಂಗಾಯತ ಹಾಗೂ ಇತರೆ ಸಮುದಾಯ ಶ್ರೀಗಳಿಂದ ಗುಪ್ತ ಪ್ರಚಾರ ಮಾಡಿಸುತ್ತಿದ್ದಾರೆಂಬ ಮಾಹಿತಿ ಇದೆ. ಯಾಕಂದ್ರೆ ಸಿಎಂ ಎಂಬ ಗತ್ತು ಉಳಿಯಬೇಕು, ಗೆಲುವು ಮುಖ್ಯ, ಅತಿ ಹೆಚ್ಚಿನ ಲೀಡ್ ಮುಖ್ಯವಾಗಿರೋದ್ರಿಂದ.